ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡಿದ್ದೀನಿ. ಸೊ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಯೂನಿಫಾರ್ಮ್ ಮತ್ತು ಬುಕ್ಸ್ ಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಯೂನಿಫಾರ್ಮ್ ತೊಗೊಳ್ಳೋಣ ಅಂತ ಸ್ಕೂಲಿಗೆ ಬಂದಿದ್ವಿ. ಇಲ್ಲಿ ಸ್ಕೂಲಲ್ಲಿ ಅವನಿಗೆ ಅವ್ನ ಫ್ರೆಂಡ್ ಸಿಕ್ಕಿರೋದ್ರಿಂದ ತುಂಬಾ ಖುಷಿ ಆಯಿತು ಅವನಿಗೆ. ಹಾಗೆ ಅಲ್ಲಿ ಯೂನಿಫಾರ್ಮ್ ಎಲ್ಲ ತೊಗೊಂಡ್ವಿ. ಹಾಗೆ ಮೇಲ್ಗಡೆ ಬುಕ್ಸು ಕೂಡ ಕೊಡ್ತಾಯಿದ್ರು. ಸೊ ಅಲ್ಲಿ ಬುಕ್ಸನ್ನೆಲ್ಲ ತೊಗೊಳ್ತಾ ಇದ್ವಿ. ಸೊ ಬುಕ್ಸನ್ನೆಲ್ಲ ತೊಗೊಂಡು ಹಾಗೆ ಅವ್ನ ಟೀಚರ್ಸ್ನೆಲ್ಲ ಮಾತಾಡಿಕೊಂಡು ಸೊ ಅವನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ. ಹಾಗೆ ಅಲ್ಲೇ ನಿಯರ್ ಜಿಂಕ್ಲೆನಲ್ಲಿ ಮಹದೇಶ್ವರ ದೇವಸ್ಥಾನ ಇತ್ತು. ಸೊ ಇಲ್ಲಿಗೆ ಹೋಗೋಣ ಅಂತ ತುಂಬ ದಿನದ ಅಂದ್ಕೊಂಡ್ವಿ, ಹೋಗೋಕ್ಕೆ ಆಗಿರಲಿಲ್ಲ. ಇವಾಗ ನನ್ನ ನಾದಿನಿ ಮಕ್ಕಳೆಲ್ಲ ಬಂದಿರಲ್ವ, ಸೊ ಅವರಿಗೂ ಕೂಡ ದೇವಸ್ಥಾನಕ್ಕೆ ಕರ್ಕೊಂಡೋದಂಗೆ ಆಗುತ್ತೆ ಅಂತ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಅಂತೂ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಅದು ಇಲ್ಲಿ ತೋಟದ ಮಧ್ಯೆ ಇರೋದ್ರಿಂದ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ತುಂಬ ಒಂಥರ ಮೈಂಡ್ ಫ್ರೀ ಅನಿಸುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನನ್ನ ಮಗನೂ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ತೀರ್ಥ ಪ್ರಸಾದ ಎಲ್ಲ ಇಸ್ಕೊಂಡ್ವಿ. ಸೊ ಹೊರಗಡೆ ಬಂದು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಇಲ್ಲೇ ಊಟದ ವ್ಯವಸ್ಥೆನೂ ಕೂಡ ಇತ್ತು. ಪ್ರತಿ ಸೋಮವಾರನೂ ಇಲ್ಲಿ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಇಲ್ಲೇ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಮನೆಗೆ ಬಂದಮೇಲೆ ಮತ್ತೆ ಹಾಗೆ ನನ್ನ ಮಗನ ಡ್ರೆಸ್ಸನ್ನು ಒಮ್ಮೆ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಸೊ ಅವ್ನ ಡ್ರೆಸ್ಸನ್ನು ಒಮ್ಮೆ ಚೆಕ್ ಮಾಡಿಕೊಂಡು ದೇವಸ್ಥಾನದ ಬರುವಾಗ ಹಾಗೆ ಫ್ರೆಂಡು ಹಲಸಿನ ಹಣ್ಣು ಕೊಟ್ಟಿದ್ದರು. ಸೊ ಅದನ್ನು ತಂದು ಮನೆಯಲ್ಲಿ ಹೆಚ್ಚಿಬಿಟ್ಟು ಹಾಗೆ ನಾನು ನನ್ನ ನಾದಿನ ಮಕ್ಕಳು ನನ್ನ ಮಕ್ಕಳೆಲ್ಲ ಸೇರಿಕೊಂಡು ತಿನ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕೂತು ಮಾತಾಡ್ಕೊಳ್ತಾ ಹೇಗೆ ಟೈಮ್ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಸೊ ಆಮೇಲೆ ಮತ್ತೆ ಇನ್ನು ಸ್ಕೂಲ್ ರಿಓಪನ್ ಆಗ್ತಾ ಬಂತಲ್ವ. ಸೊ ಇನ್ನು ರಿಓಪನ್ ಆಯಿತು ಅಂದರೆ ಮಕ್ಕಳಿಗಿಂತ ಹೆಚ್ಚಾಗಿ ನಮಗೆ ಟೆನ್ಷನ್ ಆಗುತ್ತೆ. ಹೊಸ ಬ್ಯಾಗ್ ಅಂತ ಬುಕ್ಸು, ಆಮೇಲೆ ಬುಕ್ ಬೈಂಡ್ ಮಾಡೋದು ಪ್ರತಿಯೊಂದು ಕೆಲಸ ಇರುತ್ತಲ್ವ. ಸೊ ಹಾಗೆ ಇಲ್ಲೂ ಕೂಡ ಬುಕ್ಸ್ನೆಲ್ಲ ಬೈಂಡ್ ಹಾಕಬೇಕಿತ್ತು. ಸೊ ಹಾಗೆ ಬೈಂಡ್ ಹಾಕೋಕ್ಕೆಲ್ಲ ಶುರು ಮಾಡಿಕೊಂಡೆ. ಸೊ ಇಲ್ಲಿ ಇವಾಗಂತೂ ಮಕ್ಕಳಿಗೆ ಸಿಕ್ಕಾಬಟ್ಟೆ ಬುಕ್ಸ್ ಇರುತ್ತೆ. ಸ್ಮಾಲ್ ಸೈಜ್ ನೋಟ್ಬುಕ್ಕೆ 20-22 ಈ ಥರ ಇರುತ್ತೆ. ಇನ್ನು ಟೆಕ್ಸ್ಟ್ ಬುಕ್ ಬಂತು ಅಂದರೆ 10 ಇಲ್ಲ 12 ಅಂತೂ ಮಿನಿಮಮ್ ಟೆಕ್ಸ್ಟ್ ಬುಕ್ಸ್ ಇರುತ್ತೆ. ಸೊ ಹಾಗೆ ಇಲ್ಲಿ ನನ್ನ ಮಗಳಿಗೆ ಟ್ರಾನ್ಸ್ಪರೆಂಟ್ ಬೈಂಡ್ ಬೇಕು ಅಂತ ಹೇಳ್ತಾಯಿದ್ರು. ಸೊ ಅವ್ರ ಇಷ್ಟದಂತೆ ನಾವೀಗ ಇದು ಮಾಡಬೇಕಲ್ವ. ಸೊ ಹಾಗಾಗಿ ಮಗಳಿಗೆ ಟ್ರಾನ್ಸ್ಪರೆಂಟ್ ಬೈಂಡ್ ಕೇಳ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬುಕ್ಸಿಗೂ ಟ್ರಾನ್ಸ್ಪರೆಂಟ್ ಬೈಂಡ್ ಹಾಕ್ತಾಯಿದ್ದೆ. ಸೊ ಆಲ್ಮೋಸ್ಟ್ ಬುಕ್ ಎಲ್ಲ ಬೈಂಡ್ ಹಾಕ್ತಾಯಿದ್ದೆ. ಸೊ ಹಾಗೆ ಲೇಬಲ್ಲು ಕೂಡ ನಂಗೆ ಯೂನಿಕಾರ್ನ್ ಬೇಕು ಅಂತ ಹೇಳ್ತಾಯಿದ್ರು. ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನೇ ಹಾಕಿದ್ರೆ ಅವರು ಕೂಡ ಖುಷಿಯಾಗಿರ್ತಾರಲ್ವ ಅಂತ ಅವ್ರಿಗೆ ಯೂನಿಕಾರ್ನ್ ಲೇಬಲ್ನ ಹಾಕ್ಬಿಟ್ಟು ಎಲ್ಲ ಬುಕ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇನ್ನು ಮಗಳದು ವೆಡ್ನೆಸ್ಡೇಯಿಂದ ಸ್ಕೂಲ್ ಓಪನ್ನು ಎಲ್ಲ ರೆಡಿ ಮಾಡಿಟ್ಟಾಯಿತು. ಕಂಡಿರೋ ತಡೀರೋ ಅವಳ ಆಮ್ಲೆಟ್ ತೆಗಿತೀಯ ತಡೀರೋ ಆಮ್ಲೆಟಿಗೆ. ಅಬ್ಬಾ ಸೊಸೆ ಹಿಂಗೆ ಮಾಡಿಲ್ಲ ಅನ್ಬೇಕು. ಓ ಈ ಥರ ಮಿಕ್ಸ್ ಮಾಡಿ ಹಾಕದ ನೀವು? ಲೇ ಒಂದ್ರಲ್ಲಿ ಎಲ್ಲರೂ ಶೇರ್ ಮಾಡ್ಬಿಡಿ. ಏ ಬೈಲಿ ಆಮ್ಲೆಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ತವಾಗಿ ಎಣ್ಣೆ ಹಾಕೋ. ಫಸ್ಟ್ ಎಲ್ಲ ಮಾಡ್ಕೊಳ್ಳೋ. ನಮ್ಮ ಕಡೆ ನಿಮ್ಮ ಕಡೆ ಬೇಡ, ಈಗ ನಮ್ಮ ಕಡೆ ಮಾಡ್ತೀನಿ. ಮಾಡಾಕಶಿನ್ ಅಪ್ಪ ಬೇಡ ಸುಂದರ್ ಮಗ. ಫಸ್ಟ್ ಸ್ಟೆಪ್ ಉಪ್ಪು ಹಾಕೋಬೇಕು, ಸೆಕೆಂಡ್ ಸ್ಟೆಪ್ ಖಾರದ ಪುಡಿ. ಹಿಂಗ್ ಮಾಡಿದ್ರೆ ಅದನ್ನ ಗಣಪತಿ ಮಾಡಿದ್ರೆ ರೊಕ್ಕ ಮಾಡಿರ್ತಾಳ. ಇದಕ್ಕಿಂತ ಕಾಡಾಗಿತ್ತು ನೋಡಲ್ಲ, ಚೆನ್ನಾಗೈತೆ. ಗುಂಡಾ ಬಾಯಿಲ್ ಆಮ್ಲೆಟ್ ಅಂದ್ರೆ ತಡಿಯೋ. ಸಣ್ಣ ಪಾತ್ರೆ ಕೊಡತ್ತೆ. ಓ ಇವಳು ಜೀಸ್ಟಪ್ಪ. ನಿಮ್ಮೂರ ಕಡೆ ಈಗ ಮಾಡ ಕವರಿಂದ ಯಾವತ್ತು ಯಾಕೆ ಹಂಗನ್ನ ಅದ ಇಳಿತೈತಿ ಎಲ್ಲ ಹಿಂಗೆ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಹರಡತ್ತದು.
ಸೂಪರ್ ಅಪ್ಪ. ದೋಸೆನ ಚಪಾತಿನ ಒಂದು ಪೂರಿ ಪೂರಿ ಈರುಳ್ಳಿ ಈರುಳ್ಳಿ ನಂಗೆ ಗೊತ್ತಿಲ್ಲಪ್ಪ, ಎಲ್ಲ ಹಾಕಿ ಖಾರಕ್ಕೆ ಹಾಕಲ್ಲ ಅದು. ಉಪ್ಪು ಈ ಕಡೆ ಇವನ್ ಆಮ್ಲೆಟ್ ಆಮ್ಲೆಟ್ ಅಲ್ಲ ಮತ್ತೆ ಎಗ್ ಬುರ್ಜಿನಾ? ಕಡೆ ಎಗ್ ಬುರ್ಜಿ. ನಿಮ್ಮ ಕಡೆ ಎಗ್ ಬುರ್ಜಿ. ಕಲರ್ ಚೇಂಜ್ ಆಗಿರುತ್ತೆ ನೋಡಿ. ಈಗ ಅದು ಹವೆ ಬರ್ತಿರೋದು. ಅದಂತ ಸರಿ ಅಲ್ಲ ಅದು. ಇವೇ ಇದನ್ನ ಬೇರೆ ತಗಂತ ಹೇಳತ್ತೆ, ನೀನ್ ಅದನ್ನ ತಾಂಡಿ. ಇಲ್ಲ 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 ಇದೆ 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 ಚೆನ್ನಾಗಿ ಬಂದೈತಿ. ಇವಳು ಜಾಸ್ತಿ ಹೊತ್ತು ಬಿಟ್ಲ ಅಷ್ಟೇ ತೆಗಿಯೋದ್ನ. ನೀನ್ ಹೇಳ್ಬೇಕಲ್ಲ. ಎತ್ತ ಸಾಕ್ ಎತ್ತ ಅಲ್ಲ ಬರಕ ಸಾಕ್ ತಗ ಅಷ್ಟೇ ಇರಕದ. ಹುಷಾರು, ಸಿಡಿಯುತ್ತೆ. ಎಣ್ಣೆ ಕಾದೈತೆ. ಸ್ಟವರ್ ಆಫ್ ಮಾಡ್ತಾ ಇಲ್ಲ ಅಂದ್ರೆ ಸಿಡಿತು. ನೀನ್ ತಂಗಿಗೆ ಸೊ ಎಗ್ ರೆಸಿಪಿ, ಎಗ್ ಆಮ್ಲೆಟ್, ಹಾಗೆ ಎಗ್ ಬುರ್ಜಿ ಎಲ್ಲ ಮಾಡಿಕೊಂಡು ಸೊ ಫನಿ ಆಗಿತ್ತು ಒಂಥರ. ತುಂಬಾ ಖುಷಿ ಆಯಿತು. ಹಾಗೆ ಹಲಸಿನಣ್ಣು ಬೀಜ ಇತ್ತು, ಅದನ್ನು ಕೂಡ ರೋಸ್ಟ್ ಎಲ್ಲ ಮಾಡ್ಕೊಂಡು ಅದನ್ನು ತಿಂದ್ವಿ. ಸೊ ಇನ್ನು ನನ್ನ ಮಗನ ಬುಕ್ಸ್ ಎಲ್ಲ ಇತ್ತು. ನಾದಿನಿ ಮಗ ನಾನೇ ಬುಕ್ಸ್ ಬೈಂಡ್ ಎಲ್ಲ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅವನು ಎಲ್ಲ ಬುಕ್ಸ್ನು ಕೂಡ ಬೈಂಡ್ ಹಾಕೋಕ್ಕೆ ಶುರು ಮಾಡ್ದೆ. ಸೊ ಇನ್ನು ಮುಗೀತು, ಸ್ಕೂಲ್ ಶುರುವಾಯಿತು ಅಂದರೆ ಬುಕ್ಸ್ ಬೈಂಡು ಎಲ್ಲ ಪ್ರತಿಯೊಂದನ್ನು ತಂದು ಜೋಡಿಸ್ಕೊಳ್ಳೋದು ಎಲ್ಲ ಮಾಡೋದಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.